ಶೆಫ್ ಚಿದಂಬರ ಇದು ಆನಂದ್ ರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಚಿದಂಬರ ಒಬ್ಬ ಶೆಫ್, ಅವನಿಗೆ ಅವನದೇ ಆದ ಒಂದು ರೆಸ್ಟೋರೆಂಟ್ ಅಂತ ಇರುತ್ತೆ. ಆದ್ರೆ ಅದು ಈಗ ಅವನ ಕೈಯಲ್ಲಿ ಇರೋದಿಲ್ಲ. ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಅವನಿಗೆ ದುಡ್ಡು ಬೇಕಿರುತ್ತೆ ಅಂಡ್ ಆ ಪ್ರಾಪರ್ಟಿಯ ಪೇಪರ್ಸ್ ಕೂಡ ಬೇಕಿರುತ್ತೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಬಂದಂತಹ ಒಂದು ಅವಕಾಶಕ್ಕೆ ಅವನು ಒಪ್ಕೊಳ್ತಾನೆ. ಅಂಡ್ ಅಲ್ಲಿಂದ ಏನೇನಾಯ್ತು, ಅವನ ಲೈಫ್ ಎಲ್ಲಿಗೆ ಹೋಯ್ತು ಅಂಡ್ ಇಲ್ಲಿರೋ ಟ್ವಿಸ್ಟ್ಗಳು ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಇದರಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಈ ಸಿನಿಮಾದ ಟ್ಯಾಗ್ ಲೈನ್ ಇರೋದು ಟೇಸ್ಟಿ ಟ್ವಿಸ್ಟ್ ಅಂತ. ಅವು ಟೇಸ್ಟಿ ಆಗಿದ್ವಾ ಇಲ್ವಾ ಅನ್ನೋದನ್ನ ಸೈಡ್ಗೆ ಇಟ್ಟರೆ ಅಲ್ಲಿ ಸಣ್ಣದಾಗಿ ಇಂಟ್ರೆಸ್ಟ್ ಹುಟ್ಟಿಸುವಂತ ಅಂಶಗಳಿದ್ವು ಅಂತ ಹೇಳ್ಬೋದು. ಇವನ್ ಓವರ್ ಆಗಿ ನೋಡ್ಕೊಂಡು ಸಹ ಓಕೆ ಒಂದು ಥ್ರಿಲ್ಲರ್ನ ನೀಟಾಗಿ ಮಾಡಬಹುದಾದಂಥ ಅಥವಾ ಅವುಗಳನ್ನ ಇನ್ನೊಂಚೂರು ಡೆವಲಪ್ ಮಾಡಬಹುದಾದಂಥ ಐಡಿಯಾಗಳು ಸಿಚುವೇಷನ್ಗಳು ಇಲ್ಲಿದ್ವು ಅಂತ ಹೇಳ್ತೀನಿ. ಸೊ ಅದು ಇದರ ಪಾಸಿಟಿವ್. ಆಲ್ಸೋ ಸಿಚುವೇಷನ್ ಕಾಮಿಡಿ ಟ್ರೈ ಮಾಡಿದ್ದಾರೆ ಡೈಲಾಗ್ಗಳ ಕೌಂಟರ್ಗಳ ಮೂಲಕ. ಸೊ ಅದು ಇಲ್ಲಿ ಕಮ್ಮಿ ಆಗುತ್ತೆ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ವೆರಿ ರೇರ್ ಅಂತಾನೆ ಹೇಳ್ಬೋದು. ಸೊ ಆ ಪ್ರಯತ್ನ ಇಷ್ಟ ಆಯಿತು. ಹಾಗೆ ಡಾರ್ಕ್ ಕಾಮಿಡಿ ಅಂತ ಇದನ್ನ ಪ್ರಮೋಟ್ ಮಾಡಿದ್ದಾರೆ, ಬಟ್ ಆ ಥರದಲ್ಲಿ ಇದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಬಟ್ ಪ್ರಯತ್ನ ಇದೆ, ಅದು ಕಾಣುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಅಂತ ತಗೊಂಡ್ರೆ ಅದು ಸಿಚುವೇಷನ್ಸ್ ಕ್ರಿಯೇಟ್ ಆಗಿದ್ದಾವೆ, ಅದಕ್ಕೆ ತಕ್ಕಂತೆ ಪಾತ್ರಗಳು ಹಾಗೆ ಆಕ್ಟರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅನಿರುದ್ಧ ಅವರು, ನಿಧಿ ಸುಬ್ಬಯ್ಯ ಅವರು ಹಾಗೆ ಶರತ್ ಲೋಹಿತಾಶ್ವ ಅವರು. ಇನ್ನು ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಆಗಲೇ ಹೇಳಿದ ಹಾಗೆ ಇಲ್ಲಿ ಟ್ವಿಸ್ಟ್ ಇದಾವೆ, ಒಂದಷ್ಟು ಮೆಟೀರಿಯಲ್ ಅಂತಾನು ಸಂದರ್ಭಗಳಿಂದ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬಟ್ ಅದು ಯಾವುದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ನೀವು ಸ್ಪೆಷಲಿ ಬರೆಯೋರಾಗಿದ್ರೆ ನಿಮಗೆ ಅನ್ಸುತ್ತೆ ಅರೆ ಇದೊಂದು ಪಾಯಿಂಟ್ ಇತ್ತು, ಇದನ್ನ ಎಷ್ಟು ಚೆನ್ನಾಗಿ ತಗೊಂಡು ಬರಬಹುದಿತ್ತು, ಇದೇ ಟೋಟಲ್ ಆಗಿ ಹೆವಿ ಇಂಪ್ಯಾಕ್ಟ್ ಅನ್ನ ಕೊಟ್ಟಿರೋದು. ಹೀಗೆ ಆಲ್ಸೋ ಸಿನಿಮಾದ ಗ್ರಾಫ್ ಕೂಡ ಅಷ್ಟೇ ಒಂದು ಪೆಂಡುಲಮ್ ರೀತಿ ಅಲಾಡ್ತಾ ಇರುತ್ತೆ. ಒಂದು ಸಿಚುವೇಷನ್ ಅದು ಇಂಟ್ರೆಸ್ಟಿಂಗ್ ಆಗಿದೆ, ಓಕೆ ಏನೋ ಬಿಲ್ಡ್ ಆಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದೇನೋ ತರ್ತಾರೆ, ಅಲ್ಲಿ ಕಾಮಿಡಿ ಟ್ರೈ ಮಾಡಿದ್ದಾರೆ, ಮತ್ತೆ ಸಿಚುವೇಷನ್ ಮತ್ತೆ ಈ ಥರದ ಡಿಸ್ಟ್ರಾಕ್ಷನ್. ಸೊ ಸಿನಿಮಾ ಸೀಟೆಡ್ ಥ್ರಿಲ್ಲರ್ ಆಗಲ್ಲ. ಅಂಡ್ ಟ್ವಿಸ್ಟ್ಗಳನ್ನ ರಿವೀಲ್ ಮಾಡಿದ ರೀತಿನೂ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಅಥವಾ ಸ್ಯಾಟಿಸ್ಫೈಂಗ್ ಆಗಿ ಇರಲಿಲ್ಲ. ಲೂಪ್ ಹೋಲ್ಗಳಿದಾವೆ, ಒಂದಷ್ಟನ್ನ ನಾವೇ ಸಿನಿಮಾಟಿಕ್ ಲಿಬರ್ಟಿ ಅಂತ ತಗೊಳ್ಬೇಕಾಗುತ್ತೆ. ಅದೇ ಇಟ್ಸ್ ಲೈಕ್ ಈಗ ನಾವು ಥ್ರಿಲ್ಲರ್ಗಳಲ್ಲಿ ಪಾಯಿಂಟ್ಸ್ ಅಂತ ಮಾರ್ಕ್ ಮಾಡ್ಕೊಳ್ತೀವಿ, ಓಕೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಸಮಯದಲ್ಲಿ ಇವೆಲ್ಲ ಒಂದು ಇಂಪ್ಯಾಕ್ಟ್ ನ ಕೊಡಬಹುದು ಅಂತ. ಅವು ಒಂದಷ್ಟು ಇದ್ವು, ಬಟ್ ಅವುಗಳನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಅವುಗಳನ್ನ ರಿವೀಲ್ ಮಾಡಿರೋ ರೀತಿ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಇಷ್ಟಿದ್ರೆ ಸಾಕು ನಡೆಯುತ್ತೆ ಅನ್ನೋ ಥರದ ಫೀಲಿಂಗ್ ಕಾಣಿಸ್ತು, ಸ್ಪೆಷಲಿ ಇಲ್ಲಿನ ರೈಟಿಂಗ್ ನಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೇ ಸಿನಿಮಾದ ರೀತಿನೇ ಇಲ್ಲಿ ಅಡುಗೆ ಆಗಿತ್ತು, ಅದರಲ್ಲಿ ಬೇಳೆ ಕಾಳುಗಳು ಕೂಡ ಇದ್ವು, ಬಟ್ ಅವು ಅಷ್ಟು ಬೆಂದಿರಲಿಲ್ಲ, ಅಷ್ಟು ರುಚಿ ಕೊಡಲಿಲ್ಲ ಅಂತ ಹೇಳ್ತೀನಿ. ಥ್ರಿಲ್ಲರ್ ಎಲಿಮೆಂಟ್ಸ್ ಹಾಗೆ ಡಾರ್ಕ್ ಕಾಮಿಡಿ ಕಡೆ ಒಂದಷ್ಟು ಪ್ರಯತ್ನ ಇತ್ತು, ಅವು ಸಿನಿಮಾನ ಅಲ್ಲಿ ಇಂಟ್ರೆಸ್ಟಿಂಗ್ ಮಾಡಿದ್ವು ಅಂತ ನಾವು ಹೇಳ್ಬೋದು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದ್ರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.